ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮೂರಿನ ಜಾತ್ರೆ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ವೆರಿ ಸಾರಿ ಅಂತ ಕೇಳ್ತಾ ಎಲ್ರಿಗೂ. ನನಗೆ ಸಿಗ್ತಾ ಇರೋವಂಥ ಮೊದಲನೇ ಜಾತ್ರೆ ಇದು. ಸೊ ನನ್ನ ಮದುವೆ ಬಂದಮೇಲೆ ನಾನು ಮತ್ತು ನಮ್ಮಮ್ಮ ನನ್ನ ಮಗಳು ಊರಿಂದ ಬಂದು ನಾವು ಬರೋಷ್ಟರಲ್ಲಿ ಅಲ್ಲೇ ಬೆಳಗ್ಗೆ ತೇರು ರಥೋತ್ಸವ ಆಗೋಗಿತ್ತು. ಸೊ ನಾವು ಬರೋ ರಶ್ ಆಗಿತ್ತು, ಫುಲ್ಲು ಟೈಮು ಆಗೋಗಿತ್ತು. ಸೊ ನಾವು ಹಂಗಾಗಿ ಬೇಗ ಬರೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದು ನಾವು ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಎಷ್ಟು ಬೇಗ ಜಾತ್ರೆಗೆ ಹೊಡ್ತೀವಿ ಅನ್ನೋ ಖುಷಿನೇ ಜಾಸ್ತಿ ಆಗಿತ್ತು ನಂದು ನನ್ನ ಮಗಳದು. ಸೊ ನಾವು ಅಲ್ಲಿಗೆ ಬಂದಾಗ ಇದು ನಮ್ಮೂರಿನ ಸ್ಪೆಷಲ್ಲು ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಇದ್ದು. ಮತ್ತು ನಾವು ಅಲ್ಲಿಗೆ ಬರೋಷ್ಟರಲ್ಲಿ ಸಂಜೆ ತೇರು ಅಂತ ನಮ್ಮ ಸೈಡ್ ಮಾಡ್ತಾರೆ. ಸೊ ಅದೂ ಅಲ್ಲಿ ಸ್ಟಾರ್ಟಾಗಿ ಹೋಗಿತ್ತು. ಸೊ ನಾವು ಅಲ್ಲಿಂದ ಬಂದು ನಾನು ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಪಾಪು ಮತ್ತು ನಮ್ಮನೆ ಎದುರುಗಡೆ ಇರೋವಂಥ ಅಕ್ಕ ಎಲ್ಲ ಬಂದು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ನಾವು ನೋಡ್ತಾ ನಿಂತಿದ್ದು ಸುಮ್ಮನೆ ಏನಾಗ್ಬೋದು ಅಂತ. ನಮ್ಮ ಅತ್ತೆನ ಅಲ್ಲೇ ಪೂಜೆ ಮಾಡಿಸ್ತಾಯಿದ್ರು. ಸೊ ಅವ್ರನ್ನ ಕಾಯ್ತಾ ನಾವು ನಿಂತಿದ್ದು. ಸೊ ಮುಂದೆ ಹಾಗೆ ಬರ್ತಾ ಇನ್ನೂ ತುಂಬ ನೋಡ್ತಾನೆ ಇದ್ದೋ ಯಾವಾಗ ಬರುತ್ತೆ ಅಂತ. ಸೊ ಅವಾಗ ನೀಟಾಗಿ ಹೇಳ್ಕೊಂಡು ಬರ್ತಾಯಿದ್ರು ದೇವ್ರನ್ನ. ನಾವು ಹಾಗೆ ಅದ್ರ ಜೊತೆನೇ ಬರ್ತಾಯಿದ್ದು. ನಾನು ನಮ್ಮ ಅತ್ತೆ ಕಾಯ್ಕೊಂಡು ನಿಂತಿದ್ದೆ. ಅವರು ಬರ್ತಾ ಇರಲಿಲ್ಲ, ನಾನು ತುಂಬ ಕಾಯ್ತಾನೇ ಇದ್ದೆ. ಸೊ ಅವಾಗ ಬಂದರು, ಇವಾಗ ಬಂದಮೇಲೆ ನಮ್ಮ ಅತ್ತೆ ಇಟ್ಕೊಂಡು ನಾವು ಸೀದಾ ಹೊರಟಿದ್ದೆ ಜಾತ್ರೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದೊಳಗೆ ಹೋಗೋಕ್ಕೆ ತುಂಬ ರಶ್ ಇತ್ತು, ಆದರೂ ಬಿಡಲಿಲ್ಲ, ದೇವ್ರ ದರ್ಶನ ಮಾಡಲೇಬೇಕು ಅಂತ ನಾನು ನಮ್ಮ ಪಾಪು ನಮ್ಮ ಅತ್ತೆ ಕರ್ಕೊಂಡು ಹೋದೋ. ಸೊ ದೇವಸ್ಥಾನದಲ್ಲಿ ವೀಡಿಯೋ ತೊಗೊಳಕ್ಕೆ ಆಗ್ತಿರಲಿಲ್ಲ, ಫುಲ್ಲು ರಶ್ ಇತ್ತು ಜನ. ದೇವ್ರು ನೋಡೋಕ್ಕೂ ಸುಧಾ ಕೊಡ್ತಿರ್ಲಿಲ್ಲ. ಹಂಗೂ ಅಲ್ಲೇ ಮಧ್ಯದಲ್ಲಿ ದೇವ್ರನ್ನ ನೋಡಿಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದು. ಸೊ ನಾವೆಲ್ಲ ಫೋಟೋ ತೊಗೊಳ್ಳೋಣ ಕೂತಿದ್ದೋ. ನನ್ನ ಮಗಳದ್ದು ಒಂದೊಂದು ಪೋಸೆಲ್ಲ ನಾವು ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಮಜ್ಜಿಗೆ ಕೊಡ್ತಾಯಿದ್ರು. ಮಜ್ಜಿಗೆ ಎಲ್ಲನೂ ಕುಡ್ಕೊಂಡು ಸೊ ಹಂಗೆ ಜಾತ್ರೆಗೆ ಏನೇನು ತೊಗೋಬೋದು ಅಂತ ಹೋಗ್ತಿದ್ದೋ. ಸೊ ಹಂಗೆ ಜಾತ್ರೆಯಲ್ಲಿ ಫುಲ್ ನೋಡ್ತಾಯಿದ್ದೋ. ಹಂಗೆ ಜಾತ್ರೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೋ. ಹಂಗೆ ನನ್ನ ಮಗಳಂತೂ ನನ್ನ ಮಮ್ಮಿ ಹ್ಯಾಟ್ ಆಗಿಬಿಟ್ಟೈತೆ ಅಂತ ನನ್ನೇ ನೋಡ್ತಿದ್ಲು. ಸೊ ಜಾತ್ರೆಗೂ ಬಾಯ್ ಹೇಳಿ ನಾವು ಸೀದಾ ಹೊರಟಿದ್ದೆ ಮನೆಗೆ. ಸೊ ಅಲ್ಲಿಂದ ಬಂದು ನಮ್ಮ ಮನೆ ವಡೆ ಸ್ಪೆಷಲ್ ಇವತ್ತು ಜಾತ್ರೆ ಯಾರಂದ್ರೆ ಸೊ ವಡೆ ಮಾಡ್ತಾಯಿದ್ದೋ. ಸೊ ವಡೆ ಫೈನಲಿ ಎಲ್ಲ ಮಾಡಿ ಮುಗೀತು. ಇನ್ನೇನು ತಿನ್ಬೇಕಷ್ಟೇ. ಅಷ್ಟರಲ್ಲಿ ನನ್ನ ಮಗಳಿಗೂ ಊಟ ಮಾಡಿಸ್ಬೇಕಾಗಿರಲಿಲ್ಲ. ಸೊ ಅವಳಿಗೂ ಊಟ ಎಲ್ಲನೂ ಮಾಡಿಸಿ ನಾವು ಊಟ ಮಾಡಬೇಕಾಗಿದ್ದ ಕಾರಣ ಸೊ ಅವಳಿಗೂ ಬೇಗ ಎಲ್ಲ ವಡೆ ಪಾಯಸ ಎಲ್ಲ ರೆಡಿ ಮಾಡಿದ್ರು ನಮ್ಮ ಅತ್ತೆ ಆಲ್ರೆಡಿ. ಸೊ ನಮ್ಮದು ಎಲ್ಲ ಮುಗೀತು. ಸೊ ಇವತ್ತಿನ ವಿಷಯ ಇಷ್ಟೇ, ನಮ್ಮೂರ ಜಾತ್ರೆ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಆಲ್.